ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಿನ್ನೆ ದಿವಸ ರಾಜ್ಯದಲ್ಲಿ ಎರಡು ಪ್ರಮುಖ ಘಟನೆಗಳಿಗೆ ಸಾಕ್ಷಿಯಾಗಿದೆ. ಒಂದು, ಪಿಂಪ್ ಪುನೀತ್ ಕೆರೆಹಳ್ಳಿಯನ್ನು ಬಂಧನ ಮಾಡಿದರೆ, ಇನ್ನೊಂದು ಒಂದು ದೊಡ್ಡ ಸಮಾರಂಭವೊಂದರಲ್ಲಿ ಸೌಜನ್ಯ ಮತ್ತು ಟೀಮ್ ಮತ್ತೆ ಒಂದಾಗಿರುವಂಥದ್ದು. ನಾವು ಆ ಒಂದು ಫ್ರೇಮ್ನಲ್ಲಿ ಗಮನಿಸೋದಾದರೆ ಮಹೇಶ್ ಶೆಟ್ಟಿ ತಿಮರೋಡಿ ಇರ್ಬೋದು ಅಥವಾ ಗಿರೀಶ್ ಮಠಣ್ಣವರು ಇರ್ಬೋದು, ಇನ್ನಿತ ಹೋರಾಟಗಾರರು ಒಂದೇ ಫ್ರೇಮಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಸಮೀರ್ ಎಮ್ ಡಿ, ಧೂತಾ ಸಮೀರ್ ಎಮ್ ಡಿಯನ್ನು ಕೂಡ ಇವರ ಜೊತೆಯಲ್ಲೇ ಕಾಣಿಸ್ಕೊಂಡಿರುವಂಥದ್ದು. ದೊಡ್ಡ ಮಟ್ಟದಲ್ಲಿ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ರಾರಾಜಿಸ್ತಾ ಇದ್ವು. ಸಾಮಾಜಿಕವಾಗಿ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸ್ತಾ ಇರುವಂತಹ ಅಥವಾ ಆತನ ಹೇಳಿಕೆಗಳು ಜನರನ್ನು ಒಂದು ರೀತಿಯಲ್ಲಿ ದ್ವಂದ್ವ ನಿಲುವುಗಳನ್ನು ತಾಳುವಂತೆ ಮಾಡುವಂತಹ ಓರ್ವ ವ್ಯಕ್ತಿ, ಹಲವು ಆರೋಪಗಳನ್ನು ಅಪರಾಧವನ್ನು ಎಸಗಿರುವಂತಹ ಓರ್ವ ವ್ಯಕ್ತಿ, ತಾನೊಬ್ಬ ಹಿಂದುತ್ವ ನಾಯಕ ಅಂತ ಹೇಳಿಕೊಂಡು ಮುಗ್ಧ ಹಿಂದೂಗಳನ್ನೇ ಕಬಳಿಸುವಂತಹ ಓರ್ವ ವ್ಯಕ್ತಿ, ಆತನ ಬಂಧನ ಆಗಿರುವಂಥದ್ದು ಬೇರೆ ಯಾರೂ ಅಲ್ಲ, ಪಿಂಪ್ ಪುನೀತ್ ಕೆರೆಹಳ್ಳಿ. ಆತನಿಗೆ ಒಂದು ಅನ್ವರ್ಥ ನಾಮ ಇರುವಂಥದ್ದು ಪಿಂಪ್ ಎನ್ನುವಂಥದ್ದು. ಅಂದರೆ ಸಮಾಜದಲ್ಲಿ ಆತ ಈ ಮೊದಲು ಏನು ಕೆಲಸ ಮಾಡ್ತಾ ಇದ್ದ ಅದರ ಪ್ರಭಾವದ ಮೇಲೆ ಆತನಿಗೆ ಸಿಕ್ಕಿದಂತಹ ಒಂದು ಪದವಿ ಅಂತ ಇದನ್ನು ಕರೆಯಲಾಗ್ತಾ ಇದೆ. ಸೊ ಯಾವ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂಥದ್ದು, ಏನು ಎತ್ತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಕಳೆದ ವರ್ಷ ಅಂದರೆ 2025ರಲ್ಲಿ ಇದೇ ಪಿಂಪ್ ಪುನೀತ್ ಕೆರೆಹಳ್ಳಿ ತನ್ನ ಸಹಚರರೊಂದಿಗೆ ದೊಡ್ಡ ಗೌಜಿ ಗಲಾಟೆಯನ್ನು ಸೃಷ್ಟಿ ಮಾಡ್ತಾ ಉಜಿರೆಗೆ ಬಂದಿದ್ದ, ಧರ್ಮಸ್ಥಳಕ್ಕೆ ಪ್ರವೇಶ ಮಾಡೋದಕ್ಕೆ. ಮಾತ್ರ ಅಲ್ಲ, ಮಹೇಶ್ ಶೆಟ್ಟಿ ತಿಮರೋಡಿಯವರ ಸಂಘ ಅಂದರೆ ಅವರ ಕಾರ್ಯಕರ್ತರು ಮತ್ತು ಪುನೀತ್ ಕೆರೆಹಳ್ಳಿ ನಡುವೆ ದೊಡ್ಡ ವಾಗ್ವಾದ ನಡೆದಿತ್ತು, ದೊಡ್ಡ ಸಂಘರ್ಷವೇ ಸೃಷ್ಟಿಯಾಗುವಂತಹ ಸನ್ನಿವೇಶಗಳು ಕ್ರಿಯೇಟ್ ಆಗಿದ್ವು. ಸೊ ಆ ಒಂದು ಸಂದರ್ಭದಲ್ಲಿ ಪುನೀತ್ ಕೆರೆಹಳ್ಳಿ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೊಂದು ದಾಖಲಾಗಿತ್ತು. ಈ ಒಂದು ಪ್ರಕರಣ ನಿರಂತರವಾಗಿ ಆತನಿಗೆ ನೋಟಿಸನ್ನು ಕಳಿಸ್ತಾ ಇದ್ರೂ ಕೂಡ ಯಾವುದೇ ರೀತಿಯಲ್ಲಿ ಸ್ಪಂದನೆಯನ್ನು ಆತ ಕೊಡ್ತಾ ಇರಲಿಲ್ಲ. ಆತ ಯಾವುದಕ್ಕೂ ಕೂಡ ಹಾಜರಾಗ್ತಾ ಇರಲಿಲ್ಲ. ಹಲವು ಬಾರಿ ನೋಟಿಸ್ಗಳನ್ನು ಕೊಟ್ಟಿದ್ರೂ ಕೂಡ ಆತ ಈ ಒಂದು ಪ್ರಕರಣವನ್ನು ಎದುರಿಸೋಕೆ, ವಿಚಾರಣೆಯನ್ನು ಎದುರಿಸೋಕೆ ಬರ್ತಾನೆ ಇರಲಿಲ್ಲ. ನಾನು ಕಾನೂನಿಗಿಂತ ನಾನೇನೋ ದೊಡ್ಡವ, ನಾನೇ ಹಿಂದುತ್ವವನ್ನು ರಕ್ಷಣೆ ಮಾಡುವಂಥ ಎನ್ನುವಂತಹ ಆ ಒಂದು ಚಿಂತೆ ಆತನ ತಲೆಯಲ್ಲಿದೆ ಅನಿಸುತ್ತೆ. ಕೆಲವೊಂದು ರಾಜಕಾರಣಿಗಳು ಕೂಡ ಈ ಒಂದು ಕೊಲೆಗಾರ ಅಥವಾ ಆರೋಪವನ್ನು ಎದುರಿಸ್ತಾ ಇರುವಂಥದ್ದು ಅಥವಾ ಅಪರಾಧಿ ಆಗಿರುವಂತಹ ಕೆಲವೊಂದು ಪ್ರಕರಣಗಳು ಈತನನ್ನು ಏನೋ ದೊಡ್ಡ ದೇವಮಾನವನ ರೀತಿಯಲ್ಲಿ ಪುರಸ್ಕಾರ ಮಾಡ್ತಾ ಇದ್ದಾರೆ. ಪ್ರತ್ಯೇಕವಾಗಿ BJP ನಾಯಕರ ದಂಡಿನ ನಡುವಲ್ಲೇ ಕಾಣಿಸಿಕೊಳ್ಳುವಂತಹ ಈ ಒಂದು ಆರೋಪಿಗೆ ಸಿಗ್ತಾ ಇರುವಂತಹ ಮನ್ನಣೆಯನ್ನು ನೋಡಿದರೆ ಗೊತ್ತಾಗುತ್ತೆ, ನಮ್ಮ ದೇಶದಲ್ಲಿ ಅದೆಷ್ಟು ಅವಿದ್ಯಾವಂತರಿದ್ದಾರೆ ಅಥವಾ ವಿದ್ಯೆ ಇದ್ದರೂ ಕೂಡ ಅದೆಷ್ಟು ಅಂಧಭಕ್ತಿಯನ್ನು ರೂಪಿಸಿಕೊಂಡವರಿದ್ದಾರೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಅಂದರೆ ಇಷ್ಟೊಂದು ಆರೋಪ ಅಪರಾಧವನ್ನು ಎದುರಿಸ್ತಾ ಇರುವಂತಹ ಓರ್ವ ವ್ಯಕ್ತಿಗೂ ಕೂಡ ಈ ಒಂದು ಸಮಾಜ ಮನ್ನಣೆಯನ್ನು ಕೊಡ್ತಾ ಇದೆ ಅಂತ ಹೇಳಿದರೆ ಅದಕ್ಕಿಂತಲೂ ಒಂದು ನಾಚಿಕೆಗೇಡಿನ ಬೇಸರದ ವಿಷಯ ಬೇರೆ ಯಾವುದೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇದೇ ಒಂದು ಪ್ರಕರಣದಲ್ಲಿ ಪುನೀತ್ ಕೆರೆಹಳ್ಳಿಯನ್ನು ಬಂಧನ ಮಾಡಬೇಕು ಅಂತ ನ್ಯಾಯಾಲಯದಿಂದ ವಾರೆಂಟ್ ಕೂಡ ಬಂದಿತ್ತು. ಈ ಒಂದು ವಾರೆಂಟ್ ಬಂದ ಬೆನ್ನಲ್ಲೇ ಸಕ್ರಿಯರಾದಂತಹ ಬೆಳ್ತಂಗಡಿ ಪೊಲೀಸರು ಬೆಂಗಳೂರಿಗೆ ಹೋಗಿ ಈ ಒಂದು ನಾಮರ್ದನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿರುವಂಥದ್ದು. ಆತನನ್ನು ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದು ಬೆಳ್ತಂಗಡಿಗೆ ತಲುಪಿಸುವಷ್ಟರ ಹೊತ್ತಿಗೆ ಆತ ಜಾಮೀನು ಪಡ್ಕೊಂಡು ಹೊರಗಡೆ ಬಂದಿದ್ದಾನೆ. ದೊಡ್ಡ ಪೋಸ್ ಕೊಡಬೇಕು ಅಂತ ಬೆಳ್ತಂಗಡಿಯಲ್ಲಿ ಹಲವು ವಿಡಿಯೋಗಳು ಇವತ್ತು ರಾರಾಜಿಸ್ತಾ ಇದೆ. ನೋಡಿ, ಆತನನ್ನು ಬೆಂಗಳೂರಿನಿಂದ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಂತಹ ಖರ್ಚು ಕೂಡ ನಮ್ಮ ಸರ್ಕಾರದ ಹೊರೆ ಅಂತಾನೆ ನಾವು ಹೇಳ್ಬೋದು. ಆತನನ್ನು ಕಾರಲ್ಲಿ ಕರ್ಕೊಂಡು ಬರಬೇಕಾದಂತಹ ಅವರ ವ್ಯಕ್ತಿ ಅಲ್ಲ, ಆತ ಸ್ವಂತ ಖರ್ಚಿನಲ್ಲಿ ಆತನನ್ನು ಕರೆಸ್ಕೊಂಡು ಆತನನ್ನು ಇನ್ನು 1 ಗಂಟೆನೋ 2 ಗಂಟೆನೋ ಜೈಲಲ್ಲಿಟ್ಟು ಆತ ಜಾಮೀನು ಹೇಗೂ ಪಡ್ಕೊಳ್ತಾನೆ ಅನ್ನುವಂಥದ್ದು ಗೊತ್ತಿದೆ. ನಂತರ ಬಿಡುಗಡೆ ಮಾಡ್ಬೋದಿತ್ತು. ಇವಾಗ ಬೆಂಗಳೂರಿನಿಂದ ಕರ್ಕೊಂಡು ಬಂದಂತಹ ಖರ್ಚು ಕೂಡ ಸರ್ಕಾರಕ್ಕೆ ಹೊರೆಯೇ ಆಗಿದೆ. ಪುನೀತ್ ಕೆರೆಹಳ್ಳಿಯನ್ನು ಬಂಧನ ಮಾಡ್ತಾ ಇದ್ದಂತೆ ಪರವಿರೋಧ ಚರ್ಚೆಗಳು ಜಾಸ್ತಿ ಆದವು. ಒಂದು ರೀತಿಯಲ್ಲಿ ರಾಜಕಾರಣದಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವಂತಹ ರೀತಿಯ ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ. ನೋಡಿ, ಯಾಕೆ BJP ನಾಯಕರುಗಳು ಅವರನ್ನು ಓಲೈಕೆ ಮಾಡ್ತಾ ಇದ್ದಾರಾ ಅಥವಾ ಅವರು ಈತನನ್ನು ಓಲೈಕೆ ಮಾಡ್ತಾ ಇದ್ದಾರಾ ಒಂದೂ ಅರ್ಥ ಆಗ್ತಾ ಇಲ್ಲ. ನೋಡಿ, ಒಂದು 10 ವರ್ಷ ಅಥವಾ 5 ವರ್ಷ ನೀವು ಹಿಂದೆ ಗಮನಿಸ್ತಾ ಹೋದೆ, ಆತ ಯಾವ ರೀತಿಯಲ್ಲಿದ್ದ,
ನಿರಂತರವಾಗಿ ದರೋಡೆಗಳು, ಹಲ್ಲೆಗಳು ಅಥವಾ ಇನ್ನಿತರ ಪ್ರಕರಣಗಳು, ಏನು ರೌಡಿ ಗ್ಯಾಂಗ್ಗಳನ್ನು ಕಟ್ಟಿಕೊಂಡು ತಲೆ ಹಿಡುಕ ಕೆಲಸ ಮಾಡ್ತಾ ಇದ್ದಂತಹ ಪುನೀತ್ ಕೆರೆಹಳ್ಳಿ ಇವತ್ತು ಯಾವ ಮಟ್ಟಕ್ಕೆ ಬೆಳೆದು ನಿಂತಿದ್ದಾನೆ, ಯಾವ ರೀತಿಯಲ್ಲಿ ಜನರು ಆತನನ್ನು ಬೆಂಬಲಿಸ್ತಾ ಇದ್ದಾರೆ ಅಂದರೆ ನೋಡಿ ಯಾವ ರೀತಿಯಲ್ಲಿ ನಮ್ಮ ಸಮಾಜ ಮುಂದಕ್ಕೆ ಸಾಗ್ತಾ ಇದೆ. ಒಂದು ರೀತಿಯಲ್ಲಿ ಕುರುಡು ರಾಜಕೀಯ ಅಥವಾ ಕುರುಡು ಧರ್ಮಾಂಧತೆ, ಇದು ಯಾವುದನ್ನು ಯಾವ ರೀತಿಯಲ್ಲಿ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ಒಂದು ವ್ಯಕ್ತಿಗೋಸ್ಕರ ನಮ್ಮ ಸಮಾಜದಲ್ಲಿ ಇನ್ನೆಷ್ಟು ಒಳ್ಳೆಯ ವ್ಯಕ್ತಿಗಳಿದ್ದಾರೆ, ಅವರನ್ನು ನೀವು ಅಟ್ಟಕ್ಕೆ ಏರಿಸಿ ಮೆರೆಸಿ ಏನು ಬೇಕಾದರೂ ಮಾಡಿ. ಆದರೆ ಇಷ್ಟೊಂದು ನೂರಾರು FIRಗಳನ್ನು, ನೂರಾರು ಕೇಸ್ಗಳನ್ನು ಜಡಿಸ್ಕೊಂಡಿರುವಂತಹ ಓರ್ವ ನಾಲಾಯಕನಿಗೆ ಈ ರೀತಿ ಬೆಂಬಲವನ್ನು ಕೊಡ್ತಾ ಇರೋದು ನಿಜಕ್ಕೂ ನಮ್ಮ ರಾಜ್ಯಕ್ಕೆ ನಾಚಿಕೆಗೇಡಿನ, ನಮ್ಮ ರಾಜ್ಯ ತಲೆ ತಗ್ಗಿಸುವಂತಹ ಒಂದು ವಿಚಾರ ಅಂದರೆ ತಪ್ಪೇ ಆಗಲಿಕ್ಕಿಲ್ಲ.